ಸುವರ್ಣ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬ ಹೆಣ್ಣು ಪರಿಪೂರ್ಣೆ ಆಗೋದು ತಾಯಿಯಾದಾಗ. ಯಾವ ಹೆಣ್ಣು ತಾನೇ ತಾಯಿ ಆಗೋದಕ್ಕೆ ಬಯಸಲ್ಲ ಹೇಳಿ? ಪ್ರತಿಯೊಬ್ಬ ಹೆಣ್ಣು ಕೂಡ ತನ್ನ ಗರ್ಭದಲ್ಲಿರೋ ಶಿಶುವನ್ನು ಜೋಪಾನ ಮಾಡ್ತಾಳೆ. ಗರ್ಭದಲ್ಲಿರೋ ಶಿಶುವಿನ ಬೆಳವಣಿಗೆ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿರುವ ಮುಖ್ಯ ಸಾಧನವೇ ಸ್ಕ್ಯಾನಿಂಗ್. ಆದರೆ ಈ ಸ್ಕ್ಯಾನಿಂಗ್ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ, ಹಾಗೆ ಗೊಂದಲಗಳಿದೆ. ಈ ಎಲ್ಲ ಗೊಂದಲಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಬಗೆಹರಿಸ್ಕೊಳ್ಳೋಣ. ಇವತ್ತು ಸ್ಕ್ಯಾನಿಂಗ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮುನಿರಾಜ್ ಅವರು. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಪದೇ ಪದೇ ಕೇಳಿದ್ದೀವಿ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಸ್ಕ್ಯಾನಿಂಗ್ ಅಂದರೆ ಏನು ಡಾಕ್ಟರ್? ಸ್ಕ್ಯಾನಿಂಗ್ ಅಂತಂದರೆ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅಲ್ಟ್ರಾಸೌಂಡ್ ಸೌಂಡ್ ಅಂದರೆ ಶಬ್ದ. ಸೊ ಇಲ್ಲೇನಂದರೆ ನಾವು ಶಬ್ದ ತರಂಗಗಳನ್ನ ಉಪಯೋಗಿಸ್ಕೊಂಡು ಈ ಸ್ಕ್ಯಾನಿಂಗನ್ನು ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಶಬ್ದ ತರಂಗಗಳನ್ನ ನಮ್ಮ ದೇಹದ ಮೂಲಕ ಹಾದುಬಿಟ್ಟು ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಬರುವಂಥ ತರಂಗಗಳನ್ನ ಉಪಯೋಗಿಸ್ಕೊಂಡು ಈ ಸ್ಕ್ಯಾನಿಂಗ್ ಅಂದರೆ ಅಲ್ಟ್ರಾಸೌಂಡ್ ಇಮೇಜನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಈ ಶಬ್ದ ತರಂಗಗಳ ಮೂಲಕ ನಾವು ಈ ಸ್ಕ್ಯಾನಿಂಗನ್ನು ಮಾಡ್ತೀವಿ. ಡಾಕ್ಟರ್, ಇವತ್ತು ನಾವು ಗರ್ಭಿಣಿ ಸ್ತ್ರೀಯರು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೀವಿ. ಗರ್ಭಿಣಿ ಸ್ತ್ರೀಯರು ಯಾವ ಹಂತದಲ್ಲಿ ಮೊದಲನೇ ಸ್ಕ್ಯಾನಿಂಗನ್ನು ಮಾಡಿಸ್ಕೋಬೇಕಾಗುತ್ತೆ? ಆ್ಯಕ್ಚುಲಿ ಮೊದಲನೇ ಹಂತ ಅಂತಂದರೆ ಇಮಿಡಿಯೇಟ್ ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಏನಾದರೂ ಅನಿಸಿದ ತಕ್ಷಣ ಕೆಲವರು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಇವೆಲ್ಲ ಮಾಡ್ತಾರೆ, ಯು ಪಿ ಟಿ ಇವೆಲ್ಲ ಮಾಡ್ತಾರೆ. ಸೊ ಮಾಡಿಸಿದೆ ಅಂದರೆ ಅದು ಕನ್ಫರ್ಮ್ ಆಗಿದ ಅಂದರೆ ಅವ್ರಿಗೆ ಅನಿಸಿದ ತಕ್ಷಣ ನಾವು ಸ್ಕ್ಯಾನ್ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು. ಈಗ ಒಂದು ಸಾಧಾರಣವಾದ ಒಂದು ನಂಬಿಕೆ ಇದೆ, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಮಗುಗೆ ತೊಂದರೆ ಆಗುತ್ತೆ, ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೇದಲ್ಲ ಅಂತ. ಇದು ನಿಜಕ್ಕೂ ತಪ್ಪು ಕಲ್ಪನೆನಾ ಅಥವಾ ಹಾಗೆ ಮಾಡೋದ್ರಿಂದ ತೊಂದರೆ ಆಗತ್ತಲ್ಲ? ಸರಿಯಾದ ಪ್ರಶ್ನೆ ಕೇಳಿದರೆ ಆ್ಯಕ್ಚುಲಿ ಇದರಿಂದ ಏನೂ ಹಾನಿ ಇಲ್ಲ. ಯಾಕಂದರೆ ನಾವಿಲ್ಲಿ ಉಪಯೋಗಿಸೋದು ಶಬ್ದ ತರಂಗಗಳನ್ನ. ಸೊ ಶಬ್ದ ತರಂಗಗಳನ್ನ ನಾವು ಉಪಯೋಗಿಸೋದ್ರಿಂದ ಇಲ್ಲಿ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಇದು ವಿಕಿರಣ ಅಂದರೆ ಎಕ್ಸ್ರೇ ಅಥವಾ CT ಸ್ಕ್ಯಾನಲ್ಲಿದ್ದಂಗೆ ಇದು ವಿಕಿರಣ ಅಲ್ಲ, ಇದು ಕೇವಲ ಶಬ್ದ ತರಂಗಗಳು. ಆದ್ದರಿಂದ ಇದನ್ನು ಎಷ್ಟು ಸಾರಿ ಮಾಡಿಸಿದ್ರು ಏನೂ ತೊಂದರೆ ಆಗೋಲ್ಲ. ಆ್ಯಕ್ಚುಲಿ ಏನಂದರೆ ಕೆಲವು ಸಾರಿ ಅಂದರೆ ಮುಂಚೆ ಎಲ್ಲ ಇದರಿಂದ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗ್ಬೋದು, ಅಂದರೆ ನಮ್ಮ ದೇಹಕ್ಕೆ ಸ್ವಲ್ಪ ಉಷ್ಣತೆ ಜಾಸ್ತಿಯಾಗಿ ಆ ಟಿಶ್ಯೂಸ್ಗೆ ಎಫೆಕ್ಟ್ ಆಗ್ಬೋದು ಅಂತ ಇತ್ತು. ಆದರೆ ಈಗಿನ ಮಾಡರ್ನ್ ಎಕ್ವಿಪ್ಮೆಂಟ್ಸಲ್ಲಿ ಇದೆಲ್ಲ ತುಂಬ ಕಮ್ಮಿ ಇದೆ. ಹಾಗಾಗಿ ಇದರಿಂದ ಏನೂ ತೊಂದರೆ ಆಗೋದಿಲ್ಲ, ಎಷ್ಟು ಸಾರಿ ಮಾಡಿಸಿದ್ರು ಏನೂ ತೊಂದರೆ ಆಗಲ್ಲ. ಮಗುವಿನ ಬೆಳವಣಿಗೆಯನ್ನು ತಿಳ್ಕೊಳ್ಳೋದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ತಾರಲ್ವಾ ಡಾಕ್ಟರ್? ಈಗ ಒಬ್ಬ ಗರ್ಭಿಣಿ ಸ್ತ್ರೀ ಯಾವ ಹಂತಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾಗುತ್ತೆ? ಆ್ಯಕ್ಚುಲಿ ಒಬ್ಬ ಗರ್ಭಿಣಿ ಸ್ತ್ರೀ ಫಸ್ಟ್ ಪ್ರೆಗ್ನೆಂಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಆಗ ಮಾಡಿಸ್ಬೋದು. ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಅಂತಂದರೆ ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಡೇಟಿಂಗ್ ಸ್ಕ್ಯಾನ್ ಅಂತಂದರೆ ಸುಮಾರು 8 ರಿಂದ 9 ವಾರಗಳಲ್ಲಿ. ಸೊ ಆಗ ಆ ಸ್ಕ್ಯಾನ್ ಮಾಡಿಸೋದ್ರಿಂದ ಅದು ನಮಗೆ ಒಂದು ಮುಂದೆ ಏನೇನು ಮಾಡಿಸ್ಬೇಕು ಅದಕ್ಕೆಲ್ಲ ಒಂದು ಪೀಠಿಕೆ ಥರ ಆಗುತ್ತೆ. ಸೊ ನೆಕ್ಸ್ಟು NT ಸ್ಕ್ಯಾನ್ ಅಂತ ಮಾಡ್ತೀವಿ, ಅದು 11 ರಿಂದ 14ನೇ ವಾರದಲ್ಲಿ ಮಾಡ್ತೀವಿ. ಮತ್ತು ಇನ್ನೊಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದು 5ನೇ ತಿಂಗಳಲ್ಲಿ 18 ರಿಂದ 24ನೇ ವಾರದಲ್ಲಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಗ್ರೋತ್ ಸ್ಕ್ಯಾನು ಒಂದು 7 ರಿಂದ 8 ತಿಂಗಳಲ್ಲಿ ಮಾಡ್ತೀವಿ. ಮತ್ತು ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಡೇಟ್ ಅಂತ ಅಂದ್ಕೊಳ್ತೀವಲ್ಲ, ಸೊ ಅದಕ್ಕಿಂತ ಮುಂಚೆ ಒಂದು ಸರಿ ಸ್ಕ್ಯಾನ್ ಮಾಡಿಸ್ಬೇಕು. ಸೊ ಇವೆಲ್ಲದಕ್ಕೂ ಒಂದು ಪೀಠಿಕೆಯಾಗಿ ಡೇಟಿಂಗ್ ಸ್ಕ್ಯಾನ್ ಆಗುತ್ತೆ. ಈಗ ಮೊದಲನೇ ಸಲ ಸ್ಕ್ಯಾನ್ ಮಾಡಿಸಿದ ತಕ್ಷಣ ಮಗುವಿನ ಬೆಳವಣಿಗೆಯಲ್ಲಿ ಆಗೋ ಬದಲಾವಣೆಗಳು ಏನಾದ್ರು ತೊಂದರೆ ಇದ್ದರೆ ಗೊತ್ತಾಗುತ್ತೆ ಅಲ್ವಾ? ಸೊ ತೊಂದರೆ ಇದೆ ಅಂತ ಗೊತ್ತಾದಾಗ ನೀವು ಯಾವ ಥರ ನೆಕ್ಸ್ಟ್ ಯಾವ ಸ್ಟೆಪ್ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತೀವಿ? ಈಗ ಅದೇ ನಾವು NT ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ NT ಸ್ಕ್ಯಾನ್ ಮಾಡುವಾಗ ಏನಾದರೂ NT ಸ್ಕ್ಯಾನ್ ಅಂದರೆ ಮಗುವಿನ ಕುತ್ತಿಗೆ ಇರುತ್ತಲ್ಲ, ಕುತ್ತಿಗೆ ಹಿಂದೆ ಚರ್ಮದ ಥಿಕ್ನೆಸ್ ನೋಡ್ತೀವಿ. ಸೊ ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗಿದ್ದು ಒಂದು. ಇನ್ನೊಂದು NB ಅಂತ ಅಂದರೆ ನೇಸಲ್ ಬೋನ್ ಅಂತ. ಸೊ ನೇಸಲ್ ಬೋನ್ ಅಂದರೆ ಮೂಗಿನ ಮೂಳೆನೋ ಬೆಳೀತಿದೆಯಾ ನೋಡ್ತೀವಿ. ಅಕಸ್ಮಾತ್ ಬೆಳೆದಿಲ್ಲ ಅಂದರೆ ಮತ್ತಿನ್ನೊಂದು ಅಂತಂದರೆ ಹಾರ್ಟ್ನ ಅಂದರೆ ಹೃದಯದ ಟ್ರೈಕಾಸ್ಪಿಡ್ ವಾಲ್ವ್ ಅಂತ ಇರುತ್ತೆ, ಅದರಿಂದ ಏನಾದರೂ ರಕ್ತ ರಿವರ್ಸ್ ಹೋಗ್ತದೆ ಅಂದರೆ ಟ್ರೈಕಾಸ್ಪಿಡ್ ರಿಗರ್ಜಿಟೇಷನ್ ಅಂತೀವಿ. ಮತ್ತು ಇನ್ನೊಂದು ಡಕ್ಟಸ್ ವೆನೋಸಸ್ ಅಂತ ಒಂದು ಬ್ಲಡ್ ವೆಸಲ್ ಇರುತ್ತೆ. ಸೊ ಅದರಲ್ಲಿ ಏನಾದರೂ ರಿವರ್ಸಲ್ಲಿ ಇದೆಯಾ. ಸೊ ಇವು 4ರಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಇದೆ ಅಂತ ನಮಗೆ NT ಸ್ಕ್ಯಾನ್ ಸಮಯದಲ್ಲಿ ಗೊತ್ತಾಯಿತು ಅಂತಂದರೆ ಫರ್ದರ್ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸೊ ಅದನ್ನು ಡಬಲ್ ಟೆಸ್ಟ್, ಟ್ರಿಬಲ್ ಟೆಸ್ಟ್ ಅಂತ ಅಂತಾರೆ. ಸೊ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರಲ್ಲೂ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ ನೆಕ್ಸ್ಟ್ ಕ್ರೋಮೋಸೋಮಲ್ ಅನಾಲಿಸಿಸ್ ಮಾಡಬೇಕು. ಅದನ್ನು ನಾವು CVS ಅಂದರೆ ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗು ಮತ್ತು ಆಮ್ನಿಯೋಟಿಕ್ ಫ್ಲೂಯಿಡ್ ಅನಾಲಿಸಿಸು, ಸೊ ಇವೆಲ್ಲ ಮಾಡ್ತೀವಿ. ಸೊ ಇವೆಲ್ಲ ಮಾಡಿ ಅಕಸ್ಮಾತ್ ಏನಾದರೂ ತೊಂದರೆ ಇದೆ, ಕ್ರೋಮೋಸೋಮಲ್ ಅನಾಮಲಿ ಏನು ಅನಾಲಿಸಿಸ್ ಮಾಡುವಾಗ ಏನೋ ತೊಂದರೆ ಇದೆ ಅಂತಂದರೆ ನೆಕ್ಸ್ಟ್ ನಾವು ಅದ್ರ ನೆಕ್ಸ್ಟ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಏನೋ ಉಪಯೋಗ ಇಲ್ಲ ಅಂತಂದು ಗೊತ್ತಾದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಅಬಾರ್ಷನ್ ಮಾಡಿಸ್ಲಿಕ್ಕೆ ಸಜೆಸ್ಟ್ ಮಾಡ್ತೀವಿ.
ಈಗ ಡಾಕ್ಟರ್, ಸ್ಕ್ಯಾನಿಂಗನ್ನು ಎಲ್ಲಿ ಬೇಕಾದರೂ ಹೋಗಿ ಮಾಡಿಸ್ಕೋಬೋದಾ ಅಥವಾ ತಮ್ಮ ರೆಗ್ಯುಲರ್ ಡಾಕ್ಟರ್ ಯಾರಿದ್ದಾರೆ ಅವ್ರ ಬಳಿನೇ ಮಾಡಿಸ್ಕೋಬೇಕಾಗತ್ತಾ? ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು. ಆದರೆ ಮಾಡಿಸೋ ಕಡೆ ಅಂದರೆ ಚೆನ್ನಾಗಿ, ಅಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆಯೋ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನೊಂದು ಮಿಷಿನ್ನು ಚೆನ್ನಾಗಿರಬೇಕು. ಯಾಕಂದರೆ ಲೋ ಎಂಡ್ ಮಿಷಿನ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಸೊ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಮಿಷಿನ್ ಚೆನ್ನಾಗಿದೆ, ಎಲ್ಲಿ ಡಾಕ್ಟ್ರ್ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅಂಥ ಕಡೆ ಮಾಡಿಸ್ತಾರೆ. ಅಕಸ್ಮಾತ್ ಅಲ್ಲೂ ಅವ್ರಿಗೂ ಸ್ವಲ್ಪ ಏನಾದರೂ ಡೌಟ್ ಇದ್ದಾಗ ಇನ್ನೊಂದು ಕಡೆ ಫರ್ದರ್ ಹೈಯರ್ ಸೆಂಟರ್, ಅಂದರೆ ಸ್ಟೇಜ್ 3 ಅನ್ನೋಂಗೆ, ಲೆವೆಲ್ 3 ಅನ್ನೋಂಗೆ ಹೈಯರ್ ಸೆಂಟರ್ಸಲ್ಲಿ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಡಾಕ್ಟರ್, ನೀವು ಹೇಳಿದ್ರಿ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಯಾವುದೇ ರೀತಿ ಹಾನಿ ಆಗಲ್ಲ ಅಂತ. ಆದರೂ ಸ್ಕ್ಯಾನ್ ಮಾಡಿಸೋಕೆ ಮುಂಚೆ ಯಾವ ಥರದ್ದಾದರೂ ಪೂರ್ವ ಸಿದ್ಧತೆ ಬೇಕಾಗತ್ತಾ? ಆ್ಯಕ್ಚುಲಿ ಪೂರ್ವ ಸಿದ್ಧತೆ ಅಂತಂದರೆ ಖಾಲಿ ಹೊಟ್ಟೆಲಿ ಬರೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಪ್ರೆಗ್ನೆನ್ಸಿಲಿ ಬರ್ತಾರೆ, ಊಟ ಮಾಡದೆ ಖಾಲಿ ಹೊಟ್ಟೆಲಿ ಬಂದುಬಿಟ್ಟಿರ್ತಾರೆ. ಆದರೆ ತುಂಬ ಜನ ಅಲ್ಲಿ ಬಂದುಬಿಟ್ಟು ತಲೆ ಸುತ್ತು ಅಥವಾ ಸುಸ್ತು ಹೀಗೆಲ್ಲ ಹೇಳ್ತಾರೆ. ಸೊ ಆ್ಯಕ್ಚುಲಿ ಖಾಲಿ ಹೊಟ್ಟೆಲಿ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ. ಆದರೆ ಸ್ಕ್ಯಾನ್ಗಿಂತ ಮುಂಚೆ ಒಂದು ಮೂತ್ರ ಸ್ವಲ್ಪ ತುಂಬಿದರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ನಾವು ಗರ್ಭಕೋಶ ನೋಡ್ತೀವಿ, ಗರ್ಭಕೋಶ ಪ್ಲಸ್ ಅದ್ರ ಪಕ್ಕದಲ್ಲಿರೋ ಅಡ್ನೆಕ್ಸ ಅಂತೀವಿ. ಸೊ ಅಡ್ನೆಕ್ಸ ನೋಡ್ತೀವಿ, ಆಮೇಲೆ ಅಂಡಾಶಯ ನೋಡ್ತೀವಿ, ಮತ್ತು ಗರ್ಭಕೋಶದಲ್ಲಿರೋ ಭ್ರೂಣ ಇವೆಲ್ಲ ನೋಡ್ತೀವಿ. ಸೊ ಆದ್ದರಿಂದ ನಮಗೆ ಗರ್ಭಚೀಲ ಅಲ್ಲ ಮೂತ್ರಚೀಲ ತುಂಬಿದರೆ ನಮಗೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ಸ್ಪಷ್ಟವಾಗಿ ಕಾಣಿಸೋದಕ್ಕೋಸ್ಕರ ಸ್ಕ್ಯಾನ್ ಮಾಡಿಸೋಕೆ ಮುಂಚೆ ಮೂತ್ರಚೀಲ ತುಂಬಿರಬೇಕು ಅಂತ ಹೇಳ್ತೀರಾ. ಸಾಧಾರಣವಾಗಿ ಡಾಕ್ಟರ್, ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯೂರಿನ್ ಟೆಸ್ಟ್ ಕೂಡ ಮಾಡ್ತಾರೆ ಅಂತ ನೀವು ಹೇಳಿದ್ರಿ ಮೊದಲನಲ್ಲೇ. ಈಗ ಯೂರಿನ್ ಟೆಸ್ಟ್ ಮಾಡಿಸಿದ್ಮೇಲೆ ಹೌದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತಾಗಿ ಸ್ಕ್ಯಾನಿಂಗ್ ಮಾಡಿಸುವಾಗ ಇಲ್ಲ ಅಂತ ಆಗೋತಿದೆಯಾ? ಯಾವುದು ಹೆಚ್ಚು ಸೂಕ್ತ? ಸ್ಕ್ಯಾನಿಂಗ್ ಮಾಡಿಸಿ ಕನ್ಫರ್ಮ್ ಮಾಡೋದು ಒಳ್ಳೆಯದಾ ಅಥವಾ ಯೂರಿನ್ ಟೆಸ್ಟೇ ಸೂಕ್ತನ? ಯಾಕಂದರೆ ಒಂದು ಯೂರಿನ್ ಟೆಸ್ಟು ಫಾಲ್ಸ್ ಪಾಸಿಟಿವ್ ಇರ್ಬೋದು. ಯಾಕಂದರೆ ನಾವು ತಗೊಂಡು ಬರೋ ಕಾರ್ಡ್ಗಳು ಅದು ಮ್ಯಾನುಫ್ಯಾಕ್ಚರ್ ಮಾಡಿರೋ ಡಿಫೆಕ್ಟ್ ಇರ್ಬೋದು ಅಥವಾ ಸ್ಟೋರೇಜಲ್ಲಿ ಏನೋ ಡಿಫೆಕ್ಟ್ ಇರ್ಬೋದು. ಸೊ ಹಾಗಾಗಿ ಫಾಲ್ಸ್ ಪಾಸಿಟಿವ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡೋದ್ರಿಂದ ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. ಸೊ ಅದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೂ ಅಟ್ಲೀಸ್ಟ್ ಮಿನಿಮಮ್ ಒಂದು 6 ವಾರ, ಅಂದರೆ ನಾವು ಮಾಡೋ ಹೊಟ್ಟೆ ಮೇಲಿಂದ ಮಾಡೋ ಸ್ಕ್ಯಾನಿಂಗ್ಗೆ ಮಿನಿಮಮ್ 6 ವಾರ ಆಗಿರಬೇಕು. ಸೊ ಮಿನಿಮಮ್ 6 ವಾರ ಆದಮೇಲೆ ಕಾಣುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಕಾಣುತ್ತೆ, ಕನ್ಫರ್ಮ್ ಮಾಡ್ಕೋಬೋದು. ಡಾಕ್ಟರ್, ಈಗ 3 ಹಂತಗಳಿದೆ ಸ್ಕ್ಯಾನಿಂಗಲ್ಲಿ ಅಂತ ಹೇಳಿದ್ರಿ, ಗರ್ಭಿಣಿ ಸ್ತ್ರೀಯರ ಸ್ಕ್ಯಾನಿಂಗಲ್ಲಿ ಅಂತ. ಆ 3 ಹಂತಗಳನ್ನ ಒಂದೇ ಥರ ಮಾಡ್ತಾರಾ ಅಥವಾ ಸ್ಕ್ಯಾನಿಂಗ್ ಮಾಡೋ ವಿಧಾನದಲ್ಲಿ ಬದಲಾಗತ್ತಾ? ಸ್ಕ್ಯಾನಿಂಗ್ ಮಾಡೋ ವಿಧಾನದಲ್ಲಿ ಏನು ಬದಲಾಗೋದಿಲ್ಲ. ಆದರೆ 3 ಹಂತದಲ್ಲಿ ನಾವು ಅಂದರೆ ಒಂದೊಂದು ಹಂತದಲ್ಲಿ ಒಂದೊಂದು ಥರ ಇದನ್ನು ನೋಡ್ತೀವಿ. ಸೊ ಒಂದು ಹಂತದಲ್ಲಿ ಮಗುವಿನ, ಅಂದರೆ ಈಗ NT ಸ್ಕ್ಯಾನ್ ಅಂತೇಳಿ ಕುತ್ತಿಗೆ ಅದನ್ನು ನೋಡಿಬಿಟ್ಟು ಕುತ್ತಿಗೆ ಮತ್ತು ಮಗುವಿನ ಮೂಗಿನ ಮೂಳೆ ಬೆಳೆದಿದೆಯಾ ಅಂತ ನೋಡೋದು. ನೆಕ್ಸ್ಟ್ 2ನೇ ಹಂತದಲ್ಲಿ, ಅಂದರೆ ಅನಾಮಲಿ ಸ್ಕ್ಯಾನ್ ಹಂತದಲ್ಲಿ ನಾವು ಟಾಪ್ ಟು ಬಾಟಮ್, ಅಂದರೆ ತಲೆಯಿಂದ ಕಾಲಿನವರೆಗೂ ಡೀಟೇಲಾಗಿ ನೋಡ್ತೀವಿ. ಅಂದರೆ ತಲೆಯಲ್ಲಿ ಏನಾದ್ರು ಬ್ರೈನ್ ಸರಿಯಾಗಿ ಬೆಳೆದಿದೆಯಲ್ಲ, ತಲೆ ಒಳಗಡೆ ನೀರಿನಂಶ, ಅಂದರೆ ವೆಂಟ್ರಿಕ್ಯುಲರ್ ಸಿಸ್ಟಮ್ ಸರಿಯಾಗಿ ಫಾರ್ಮ್ ಆಗಿದೆಯಾ, ಕಣ್ಣು, ಮೂಗು, ಕಿವಿ, ಆಮೇಲೆ ಲಿಪ್ಸು, ಪ್ಯಾಲೆಟು ಮತ್ತು ಕಿವಿ ಇವೆಲ್ಲ ನೋಡ್ತೀವಿ. ಮತ್ತು ನೆಕ್ಸ್ಟು ಎದೆ ಭಾಗದಲ್ಲಿ ಹಾರ್ಟ್ಗೇನೋ ತೊಂದರೆ ಇದೆಯಾ, ಶ್ವಾಸಕೋಶ ಸರಿಯಾಗಿ ಬೆಳೆದಿದೆಯಾ, ಆಮೇಲೆ ಹೊಟ್ಟೆಗೆ ಬಂತಂದರೆ ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಅವೆಲ್ಲ ಸರಿಯಾಗಿ ಬೆಳೆದಿದೆಯಾ, ಲಿವರ್ ಸರಿಯಾಗಿ ಬೆಳೆದಿದೆಯಾ, ನೆಕ್ಸ್ಟ್ ಬ್ಲಾಡ್ರು, ಆಮೇಲೆ ಕೈ ಕಾಲು. ಸೊ ಇವೆಲ್ಲ ಸರಿಯಾಗಿ ಬೆಳೆದಿದೆಯಾ ಅಂತ ಆ ಹಂತದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕೊನೆಯ ಹಂತದಲ್ಲಿ, ಕೊನೆ ಅಂದರೆ ನಾವು ಡೆಲಿವರಿಗೆ ಮುಂಚೆ ನೋಡೋದ್ರಲ್ಲಿ ಅಲ್ಲಿ ಏನಂತಂದರೆ ಮಗುವಿನ ಮಗು ಪೊಸಿಷನ್ ಕರೆಕ್ಟಾಗಿದೆಯಾ, ಅಂದರೆ ತಲೆ ಕೆಳಗಡೆ ಇದೆಯಾ ಅಥವಾ ಕಾಲು ಕೆಳಗಡೆ ಇದೆಯಾ ಅಥವಾ ಮಗು ಅಡ್ಡಡ್ಡವಾಗಿದೆಯಾ. ಸೊ ಅಡ್ಡಡ್ಡವಾಗಿದ್ದಾಗ ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಡೆಲಿವರಿಗೆ ತೊಂದರೆ ಆಗುತ್ತೆ, ಮಗು ಸುಸ್ತಾಗುತ್ತೆ, ಮಗು ಸಾಯೋ ಪರಿಸ್ಥಿತಿ ಇರುತ್ತೆ. ಸೊ ಆಗ ಅದು ಮಗು ಪೊಸಿಷನ್ ಒಂದು. ಇನ್ನೊಂದು ಅಂದರೆ ಮಗುವಿನ ಸುತ್ತ ಇರೋ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರುತ್ತೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗಿದೆಯಾ, ಆಮೇಲೆ ಪ್ಲಾಸೆಂಟಾ ಅಂತ ಹೇಳ್ತೀವಿ, ಅದು ಅಂದರೆ ನಾವು ಸಾಮಾನ್ಯವಾಗಿ ಕಸ ಅಂತಾರೆ, ಅದು ಪ್ಲಾಸೆಂಟಾ ಏನಾದರೂ ಕರೆಕ್ಟ್ ಪೊಸಿಷನ್ ಇದೆಯಾ. ಅಕಸ್ಮಾತ್ ಕೆಳಗಡೆ ಇದ್ದರೆ ಅದನ್ನು ಪ್ಲಾಸೆಂಟಾ ಪ್ರೀವಿಯಾ ಅಂತೀವಿ. ಸೊ ಅದೇನಾದರೂ ಗರ್ಭಕಂಠ, ಅಂದರೆ ಸರ್ವಿಕ್ಸ್ ಮೇಲೆ ಅಥವಾ ಇಂಟರ್ನಲ್ ಮೇಲೆ ಇತ್ತು ಅಂದರೆ ಅಂದರೆ ಡೆಲಿವರಿ ಆಗುವಾಗ ಅದು ಅಡ್ಡ ಬಂದರೆ ಸೊ ಬ್ಲೀಡಿಂಗ್ ಆಗಿ ರಕ್ತಸ್ರಾವವಾಗಿ ತಾಯಿಗೆ ಮತ್ತು ಮಗುಗೆ ಹಾನಿಯಾಗ್ಬೋದು. ಸೊ ಒಂದೊಂದು ಹಂತದಲ್ಲೂ ಒಂದೊಂದು ರೀತಿ ಪರೀಕ್ಷೆ ನಾವು ಮಾಡ್ತೀವಿ. ಸೊ ಮುಂದೆ ಆಗೋ ಅಪಾಯನ ತಡೆಗಟ್ಟೋದಕ್ಕೆ ಸ್ಕ್ಯಾನಿಂಗನ್ನು ಮಾಡಲಾಗುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಡೆಲಿವರಿಗಿಂತ ಮುಂಚೆ ಕೊನೆ ಹಂತದ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಅಂತ. ಸಾಧಾರಣ ಡೆಲಿವರಿಗಿಂತ ಎಷ್ಟು ದಿನ ಮೊದಲೇ ಈ ಸ್ಕ್ಯಾನಿಂಗನ್ನು ಮಾಡಿಸ್ಬೇಕು? ಆ್ಯಕ್ಚುಲಿ ಡೆಲಿವರಿಗಿಂತ ಮುಂಚೆ ಒಂದು 15 ದಿನ ಮುಂಚೆ ಮಾಡಿಸ್ಬೋದು.
ಆದರೆ ಯಾವ ಅಟ್ ಎನಿ ಟೈಮ್ ಅಂದರೆ ಯಾವುದೇ ಪೊಸಿಷನ್ಲಿ ಯಾವುದೇ ಟೈಮಲ್ಲಿ ನಿಮ್ಗೇನಾದರೂ ರಕ್ತಸ್ರಾವ ಆಗಲಿ ಅಥವಾ ಹೊಟ್ಟೆ ನೋವಾಗಲಿ ಅಥವಾ ಮಗು ಓಡಾಡ್ತಿಲ್ಲ, ಮಗು ಓಡಾಟ ಕಮ್ಮಿ ಆಗಿದೆ ಅಂದ ತಕ್ಷಣ ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಬೋದು. ಹಾಗೆ ಈಗ ಗರ್ಭದಲ್ಲಿ ಏನೇನು ತೊಂದರೆ ಇದೆ, ಆ ಸ್ತ್ರೀಯ ಗರ್ಭದ ತೊಂದರೆಗಳನ್ನು ಕೂಡ ಸ್ಕ್ಯಾನಿಂಗಲ್ಲಿ ಐಡೆಂಟಿಫೈ ಮಾಡ್ಬೋದಾ? ಹೌದು, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಸೊ ಬಿಗಿನಿಂಗಲ್ಲಿ ಅಂದರೆ ಮಗು ಇನ್ನೂ ದೊಡ್ಡದಾಗಿಲ್ಲ ಅಂತಂದಾಗ ಸ್ಟಾರ್ಟಿಂಗ್ ಒಂದು ಗರ್ಭದ ಏನಾದರೂ ತೊಂದರೆ, ಗರ್ಭಾಶಯದ ಏನಾದ್ರು ತೊಂದರೆ ಇದೆ, ಗರ್ಭಾಶಯದ್ದು ಲೈಕ್ ಏನಾದ್ರು ಬೈಕಾರ್ನಿಯೇಟ್ ಯೂಟ್ರಸ್ಸು ಅಥವಾ ಯೂನಿಕಾರ್ನಿಯೇಟ್ ಯೂಟ್ರಸ್ಸು ಅಥವಾ ಸೆಪ್ಟೇಟ್ ಯೂಟ್ರಸ್ಸು ಈ ಥರ ಅಥವಾ ಏನಾದರೂ ಗಡ್ಡೆಗಳಿದ್ದರೆ ಅಂದರೆ ಫೈಬ್ರಾಯ್ಡ್ ಇದೆ ಎಲ್ಲ ಹೇಳ್ತೀವಿ, ಗಡ್ಡೆಗಳೇನಾದರೆ ಅಕಸ್ಮಾತ್ ಆ ಗಡ್ಡೆಗಳೇನು ಕೆಳಗಡೆ ಇದೆ, ಲೋವರ್ ಸೆಗ್ಮೆಂಟ್ ಅಂತ ಹೇಳಿದ್ವಿ, ಕೆಳಗಡೆ ಇದ್ದಾಗ ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ ಅವು ತೊಂದರೆ ಆಗ್ಬೋದು. ಅದರಿಂದ ಗರ್ಭಕ್ಕೆ ಅಡ್ಡ ಬರ್ಬೋದು, ಅಂದರೆ ಡೆಲಿವರಿ ಟೈಮಲ್ಲಿ ಅಡ್ಡ ಬರ್ಬೋದು. ಸೊ ಅಥವಾ ಆ ರೀತಿಯಾಗಿ ಗರ್ಭಾಶಯದ ಏನೋ ತೊಂದರೆಗಳಿದೆಯಾ ತಿಳ್ಕೊಬೋದು. ಇನ್ನೊಂದು ಗರ್ಭಕಂಠ ಅಂದರೆ ಸರ್ವಿಕ್ಸ್. ಸೊ ಸರ್ವಿಕ್ಸ್ದು ಏನಾದರೂ ತೊಂದರೆ ಇದೆಯಾ ಅಥವಾ ಅದು ಲೆಂತ್ ಅಂದರೆ ಉದ್ದ ಮಿನಿಮಮ್ ಒಂದು 2.5 ಸೆಂಟಿಮೀಟ್ರ್ ಅಂತ ಹೇಳ್ತಾರೆ, ಆ ಉದ್ದ ಕಮ್ಮಿ ಇದ್ದರೆ ಅದು ಅಥವಾ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತಾರೆ. ಸೊ ಅದೇ ಆ ಥರ ಏನೋ ತೊಂದರೆ ಇದ್ದರೆ ಸೊ ಅದ್ರ ಬಗ್ಗೆ ತಿಳ್ಕೊಬೋದು. ಇನ್ನೊಂದು ಗರ್ಭಕೋಶದ ಪಕ್ಕದ ಅಂದರೆ ಅಡ್ನೆಕ್ಸ ಅಂತೀವಿ, ಅಡ್ನೆಕ್ಸದಲ್ಲಿ ಏನಾದರೂ ಗಡ್ಡೆಗಳೇನಾದ್ರು ಇದ್ದರೆ ಸೊ ಅದರಿಂದ ಏನಾದರೂ ಮುಂದೆ ಮಗುವಿನ ಬೆಳವಣಿಗೆಗೆ ಅಥವಾ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತಾ. ಆಮೇಲೆ ಅಂಡಾಶಯ ಅಂತೇಳಿ, ಸೊ ಅಂಡಾಶಯದಲ್ಲಿ ಏನೋ ನೀರುಗುಳ್ಳೆಗಳು ಅಥವಾ ಏನೋ ಗಡ್ಡೆಗಳಿದ್ದರೆ ಸೊ ಅದು ಮುಂದೆನೂ ಹಾಗೆಯೇ ಡೆಲಿವರಿ ಟೈಮಲ್ಲಿ ಏನೋ ತೊಂದರೆ ಆಗ್ಬೋದಾ, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಡಾಕ್ಟರ್, ಬಹಳಷ್ಟು ಸಲ ನಾವು ನಿರೀಕ್ಷೆ ಮಾಡಿರಲ್ಲ, ಅಂಥ ಸಂದರ್ಭದಲ್ಲಿ ಬೇಡದೇ ಇರೋ ಗರ್ಭವನ್ನು ತೆಗೆಸಬೇಕು ಅನ್ನೋ ಸಂದರ್ಭದಲ್ಲಿ ಆವಾಗಲೂ ತೆಗೆಸೋಕೆ ಮುಂಚೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತಾ? ಹೌದು, ಯಾಕಂದರೆ ಅಕಸ್ಮಾತ್ ಗರ್ಭ ಏನಾದರೂ ಎಕ್ಟೋಪಿಕ್ ಅಂತಾರೆ, ಗರ್ಭ ಏನಾದರೂ ಗರ್ಭಕೋಶದ ಹೊರಗಡೆ ಇದ್ದಾಗ ಅಕಸ್ಮಾತ್ ಅವರೇನೋ MT ಅಂದರೆ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗ್ತವೆ, ಓವರ್ ದ ಕೌಂಟರ್ ಸಿಗ್ತವೆ, ಸೊ ಅನ್ವಾಂಟೆಡ್ ಈ ಥರ ಎಲ್ಲ ಸಿಗ್ತವೆ. ಸೊ ಅಕಸ್ಮಾತ್ ನಾವೇನಾದ್ರು ಗರ್ಭಕೋಶದ ಹೊರಗಡೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದು ನಾವು ಆ ರೀತಿ MT ಪಿಲ್ಸನ್ನು ತಗೊಂಡ್ರೆ ಅಲ್ಲಿ ಸ್ಯಾಕ್ ಅಂದರೆ ಸ್ಯಾಕ್ ಏನಾದ್ರು ಒಡೆದು ಹೋಗಿ ರಕ್ತಸ್ರಾವ ಆಗಿ ತಾಯಿಯ ಜೀವಕ್ಕೆ ಹಾನಿಯಾಗ್ಬೋದು. ಆದ್ದರಿಂದ ನಾವು ಏನಂದರೆ ಆ ಪಿಲ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸಾರಿ ಸ್ಕ್ಯಾನ್ ಮಾಡಿ, ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಸ್ಕ್ಯಾನ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಸೊ ಗರ್ಭಕೋಶದ ಒಳಗಡೆ ಇದು ಕನ್ಫರ್ಮ್ ಮಾಡಿಕೊಂಡು ನಾವು ಅದನ್ನು ಪಿಲ್ಸ್ ಬೇಕಾದ್ರೆ ತಗೋಬೋದು. ಡಾಕ್ಟರ್, ನಾವು ಗರ್ಭದಲ್ಲಿರೋ ಶಿಶುವಿನ ಜಂಡರನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೇಳಿದ್ದೀವಿ, ಸರಿ ತಪ್ಪುಗಳನ್ನ ಕೇಳಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಇದು ನಮ್ಮ PNET ರೂಲ್ಸ್ ಅಂತಿದೆ, ಅದ್ರ ಕವರ್ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ನಾವು ಆ್ಯಕ್ಚುಲಿ ಜೆಂಡರ್ನೆಲ್ಲ ನೋಡಬಾರ್ದು. ಎಷ್ಟೊಂದು ಜನ ಕೇಳ್ತಾರೆ ಜೆಂಡರ್ ಯಾವುದು ಅಂತೆಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಕಾನೂನು ಪ್ರಕಾರ ಇದೆಲ್ಲ ತಪ್ಪು, ಇದನ್ನು ನಾವು ಕೇಳಬಾರ್ದು, ಅದನ್ನು ನಾವು ನೋಡೋದೇ ಇಲ್ಲ. ಅದೇನಾದರೂ ಈ ಯಾವುದಾದ್ರು ಜೆನೆಟಿಕ್ ತೊಂದರೆ ಏನಾದ್ರು ಸೊ ಅದು ಈ ಕೆಲವು ಸೆಕ್ಸ್ ಹಾರ್ಮೋನ್ಸ್ ಅಂತ ಇರ್ತವೆ. ಸೊ ಅದರಿಂದ ನೆಕ್ಸ್ಟ್ ಹುಟ್ಟೋ ಮಗುಗೆ ಅದರಿಂದ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅಂಥ ಟೈಮಲ್ಲಿ ಮಾತ್ರ ನಾವು ಅದು ಸೆಕ್ಸ್ ಡಿಟರ್ಮಿನೇಷನ್ ಮಾಡಿಬಿಟ್ಟು ಅದನ್ನು ನಾವು ತಿಳಿಸ್ತೀವಿ. ಅದರ್ವೈಸ್ ನಾವು ಅದನ್ನು ನೋಡಲೇಬಾರ್ದು, ಕಾನೂನು ಪ್ರಕಾರ ಅದು ಕಾನೂನು ಬಾಹಿರ ನೋಡಬಾರ್ದು. ಡಾಕ್ಟರ್ ಮುನಿರಾಜು ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು NT ಸ್ಕ್ಯಾನಿಂಗ್ ಬಗ್ಗೆ ಹೇಳಿದ್ರಿ, ಹಾಗೆ ಡೆಲಿವರಿಗೆ ಮುಂಚೆ ಮಾಡೋ ಕೊನೆ ಹಂತದ ಸ್ಕ್ಯಾನಿಂಗ್ ಬಗ್ಗೆನೂ ಹೇಳಿದ್ರಿ. ಇದಲ್ಲದೆ ಇನ್ನು ಯಾವ್ಯಾವ ಥರದ ಸ್ಕ್ಯಾನಿಂಗ್ ಇದೆ? ಇದಲ್ಲದೆ TVS ಸ್ಕ್ಯಾನ್ ಅಂತ ಮಾಡ್ತಾರೆ. ಆಮೇಲೆ ಹೊಸದಾಗೆಲ್ಲ 3D 4D ಸ್ಕ್ಯಾನಿಂಗ್ ಇವೆಲ್ಲ ಬಂದಿದ್ದಾವೆ. ಸೊ TVS ಸ್ಕ್ಯಾನ್ ಅಂತಂದರೆ ಅದು ತಾಯಿಯ ಯೋನಿದ್ವಾರದ ಮೂಲಕ ಅದು ಜನನಾಂಗದ ಮೂಲಕ ಮಾಡುವಂಥ ಸ್ಕ್ಯಾನಿಂಗು. ಅಲ್ಲಿ ಏನಂತಂದರೆ ನಾವು ಹೈ ಫ್ರೀಕ್ವೆನ್ಸಿ ಪ್ರೋಬ್ ಅಂತ ಯೂಸ್ ಮಾಡ್ತೀವಿ, TVS ಪ್ರೋಬ್ ಅಂತಲೇ ಇದೆ. ಸೊ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅದರಿಂದ ಅದು ಏನಂದರೆ ನಾವು ಯೋನಿದ್ವಾರದ ಮೂಲಕ ಅಂದರೆ ಹೆಂಗೆ ತಾಯಿಯ ಜನನಾಂಗದ ಮೂಲಕ ಪಾಸ್ ಮಾಡಿ ಮಾಡುವಂಥ ಸ್ಕ್ಯಾನಿಂಗು. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಗರ್ಭಕೋಶದ ಹತ್ತಿರ ಹೋಗ್ತೀವಿ, ಗರ್ಭಕೋಶ ಅಥವಾ ಅಡ್ನೆಕ್ಸ ಅಥವಾ ಅಂಡಾಶಯ ಇರುತ್ತಲ್ಲ ಅದರ ಹತ್ತಿರನೇ ಹೋಗ್ತೀವಿ. ಸೊ ಹತ್ತಿರನೇ ಹೋಗೋದ್ರಿಂದ ನಮಗೆ ಅದರದ್ದು ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಸೊ ಅದು ಎಲ್ಲ ಕ್ಲಾರಿಟಿ ಮತ್ತು ಗರ್ಭಕಂಠದ ಲೆಂತ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಮಾಮೂಲಿ ಹೊಟ್ಟೆ ಮೇಲೆ ಮಾಡಿದಾಗ ಇದು ಮೂತ್ರಚೀಲ ತುಂಬಿರಬೇಕಾದ್ರೆ ಆ ಸರ್ವಿಕ್ಸ್ ಏನಾಗುತ್ತೆ ಲೆಂತ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಸೊ ನಾವು ಮೂತ್ರಚೀಲ ಜಾಸ್ತಿ ತುಂಬಿದಾಗೆಲ್ಲ ಲೆಂತ್ ಜಾಸ್ತಿ ಆಗ್ಬೋದು,
ಕಮ್ಮಿ ತುಂಬಿದಾಗ ಕಮ್ಮಿ ಆಗೋದು. ಅದೇ ಇದರಲ್ಲಿ ನಾವು ಟಿ ವಿ ಸ್ಕ್ಯಾನ್ ಮಾಡಬೇಕಾದ್ರೆ ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ನ್ಯೂಟ್ರಲ್ ಪೊಸಿಷನ್ ಇರುತ್ತೆ. ಸೊ ಆ್ಯಕ್ಚುಲಿ ನಾವು ಮೂತ್ರಕಂಠದ ಅಂದರೆ ಸರ್ವಿಕ್ಸ್ನ ಲೆಂತ್ ಮೆಷರ್ ಮಾಡ್ಬೇಕಾದ್ರೆ ಟಿ ವಿ ಸ್ಕ್ಯಾನ್ ಮೂಲಕನೇ ಮಾಡಬೇಕು. ಸೊ ಟಿ ವಿ ಸ್ಕ್ಯಾನ್ ಮಾಡೋದ್ರಿಂದ ಅದ್ರ ಕರೆಕ್ಟ್ ಲೆಂತ್ ಗೊತ್ತಾಗುತ್ತೆ. ಸರ್ವಿಕ್ಸ್ದು ಏನಾದರೂ ತೊಂದರೆ ಇದ್ದಲ್ಲಿ, ಅಂದರೆ ಲೆಂತ್ ಕಡಿಮೆ ಇದ್ದಲ್ಲಿ, ಅಥವಾ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತೀವಿ. ಸೊ ಇನ್ಕಾಂಪಿಟೆನ್ಸ್ ಆ ಥರ ಎಲ್ಲ ಇದ್ದಾಗ ನಾವು ಟಿ ವಿ ಸ್ಕ್ಯಾನ್ ಮಾಡಿ ತಿಳ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ಟಿ ವಿ ಸ್ಕ್ಯಾನ್ ಯಾವಾಗ ಮಾಡ್ತೀವಿ ಅಂತಂದರೆ, ಈಗ ಅಕಸ್ಮಾತ್ ಮೂತ್ರಚೀಲ ತುಂಬಿರೋದಿಲ್ಲ, ಎಷ್ಟೊಂದು ಜನಕ್ಕೆ ವಾಂತಿ ಆಗ್ತಾ ಇರ್ತದೆ, ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಸೊ ಹಾಗೆಲ್ಲ ಮೂತ್ರಚೀಲ ತುಂಬಲಿಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಟಿ ವಿ ಸ್ಕ್ಯಾನ್ ಮಾಡ್ಬೋದು. ಇನ್ನೊಂದು ಕೆಲವು ಸರಿ ನಾವು ಅಬ್ಡಮನ್ ಸ್ಕ್ಯಾನ್ ಮಾಡಬೇಕಾಗಿದ್ದಾಗ ಒಬ್ಬಿಸಿ ಇರ್ಬೋದು, ಅಂದರೆ ತಾಯಿಯ ಹೊಟ್ಟೆ ಥಿಕ್ನೆಸ್ ಜಾಸ್ತಿ ಇರ್ಬೋದು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಏನು ಕಾಣೋದಿಲ್ಲ, ಅಂದರೆ ತುಂಬ ಕಷ್ಟ ಕಾಣಲಿಕ್ಕೆ. ಸೊ ಅಂಥ ಟೈಮಲ್ಲೂ ಟಿ ವಿ ಸ್ಕ್ಯಾನ್ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ, ಕೆಲವು ಸರಿ ಹೊಟ್ಟೆ ಮೂಲಕ ಮಾಡಬೇಕಾದ್ರೂ ಕೂಡ ಸರಿಯಾಗಿ ಕಾಣೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಟಿ ವಿ ಸ್ಕ್ಯಾನ್ ಮಾಡಿದಾಗ ಅದು ಕ್ಲಾರಿಟಿ ಚೆನ್ನಾಗಿರುತ್ತೆ. ಮತ್ತು ಈಗ ಫಾಲಿಕ್ಯುಲರ್ ಸ್ಕ್ಯಾನ್ ಇವೆಲ್ಲ ಮಾಡ್ತಾರೆ. ಫಾಲಿಕ್ಯುಲರ್ ಸ್ಕ್ಯಾನ್ ಇವೆಲ್ಲ ಮಾಡಿದಾಗ ನಾವು ಕರೆಕ್ಟ್ ಮೆಷರ್ಮೆಂಟು ನಾವು ದಿನ ಬಿಟ್ಟು ದಿನ ಮಾಡ್ತೀವಿ. ಸೊ ಕರೆಕ್ಟ್ ಮೆಷರ್ಮೆಂಟ್ ಸಿಗಬೇಕು. ಸೊ ಕರೆಕ್ಟ್ ಮೆಷರ್ಮೆಂಟ್ ಸಿಗಬೇಕಂದ್ರೆ ಟಿ ವಿ ಸ್ಕ್ಯಾನ್ ಮಾಡಿದ್ರೆ ಉತ್ತಮ. ಡಾಕ್ಟರ್, ಈಗ ಗರ್ಭದಲ್ಲಿರೋ ಶಿಶುಗೆ ನಾನಾ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಕೇಳಿದ್ದೀವಿ. ಅದೇ ಥರ ಹೃದಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಂತೆ. ಈ ಥರ ಹೊಟ್ಟೆನಲ್ಲಿರೋ ಮಗುಗೆ ಕಾಣಿಸ್ಕೊಳ್ಳೋ ಹೃದಯದ ಸಮಸ್ಯೆನ ಐಡೆಂಟಿಫೈ ಮಾಡೋಕ್ಕೆ ಸ್ಕ್ಯಾನಿಂಗ್ ಏನಾದರೂ ಇದೆಯಾ? ಹೌದು, ಫೀಟಲ್ ಎಕೋ ಒಂದು ಮಾಡ್ತಾರೆ. ಇದು ಆ್ಯಕ್ಚುಲಿ ನಾವು ಅನಾಮಲಿ ಸ್ಕ್ಯಾನ್ ಮಾಡ್ಬೇಕಾದ್ರೆ ಇದು ಮಗುವಿನ ಹೃದಯದಲ್ಲಿ ಏನೋ ತೊಂದರೆ ಇದೆಯಾ ಅಂತ ನೋಡ್ಬೋದು. ಸೊ ಅದು ಮಾಮೂಲಿ ಸ್ಕ್ಯಾನ್ ಮಾಡ್ಬೇಕಾದ್ರೆ ಒಂದು 4 ಚೇಂಬರ್ ವ್ಯೂ ಅಂತ ನೋಡ್ತೀವಿ, ಇನ್ನೊಂದು ಔಟ್ಫ್ಲೋ ಟ್ರ್ಯಾಕ್ಸ್ ನೋಡ್ತೀವಿ. ಸೊ ಆಗ ನೋಡ್ಬೇಕಾದ್ರೆ ಅಂದರೆ ಮಗುವಿನ ಹಾರ್ಟಲ್ಲಿ ಏನಾದರೂ ಹೋಲ್ಸ್ ಇದೆಯಾ, ಅಥವಾ ಮಗುವಿನ ಹಾರ್ಟ್ದು ಏನಾದರೂ ವಾಲ್ ಮೋಷನಲ್ಲಿ ಹೆಚ್ಚು ಕಮ್ಮಿ ಇದೆಯಾ. ಸೊ ಹೀಗೆ ನಾವು ಮಗುವಿನ ಹಾರ್ಟ್ದೇನೋ ತೊಂದರೆ ಇದ್ದರೆ ಆಗಲಿ ನೋಡ್ಬೋದು. ಅಥವಾ ರಕ್ತನಾಳಗಳದ್ದೇನೋ ಏರುಪೇರಾಗಿದೆಯಾ, ನಾರ್ಮಲ್ ಪೊಸಿಷನ್ ಇಲ್ವಾ. ಸೊ ಅದನ್ನೆಲ್ಲ ನಾವು ಅನಾಮಲಿ ಸ್ಕ್ಯಾನಲ್ಲಿ ಕಂಡುಹಿಡಿಬೋದು. ಸೊ ಅದನ್ನು ಫರ್ದರ್ ನಾವು ಇನ್ನೂ ಡೀಟೇಲಾಗಿ ನೋಡಬೇಕಂದ್ರೆ ಫೀಟಲ್ ಎಕೋ ಅಂತ ಮಾಡ್ತಾರೆ. ಸೊ ಫೀಟಲ್ ಎಕೋ ಅಂತ ಅಲ್ಲಿ ನಾವು ಇದನ್ನೆಲ್ಲ ಡೀಟೇಲಾಗಿ ನೋಡ್ಬೋದು. ಡಾಕ್ಟರ್, ನಾವು ಸ್ಕ್ಯಾನಿಂಗ್ ಬಗ್ಗೆ ಸಾಕಷ್ಟು ಕೇಳ್ತಾನೆ ಇರ್ತೀವಿ. CT ಸ್ಕ್ಯಾನ್ ಅಂತಾರೆ, NT ಸ್ಕ್ಯಾನ್ ಅಂತ ಅಂದ್ರಿ, ಅದೇ ಥರ BPP ಸ್ಕ್ಯಾನ್ ಅಂತ ಕೇಳಿದ್ದೀನಿ. ಬಟ್ ಹಾಗಂದ್ರೆ ಏನು ಅಂತ ಗೊತ್ತಿಲ್ಲ, ಅದೇನು ಅಂತ ಒಂದು ಸ್ವಲ್ಪ BPP ಸ್ಕ್ಯಾನ್ ಅಲ್ಲ, BPP ಸ್ಕೋರ್ ಅಂತಾರೆ. ಸೊ BPP ಅಂತಂದರೆ ಬಯೋಫಿಸಿಕಲ್ ಪ್ರೊಫೈಲ್ ಅಂತ. ಇಲ್ಲಿ ನಾವೇನಂದರೆ ಒಂದು ಮಗುವಿನ ಹಾರ್ಟ್ ರೇಟು, ಆಮೇಲೆ ಮಗುವಿನ ಬ್ರೀದಿಂಗ್ ಮೂಮೆಂಟು, ಆಮೇಲೆ ಮಗುವಿನ ಬಾಡಿ ಮೂಮೆಂಟು, ಮತ್ತು ಫಿಟಲ್ ಟೋನ್ ಅಂತಾರೆ, ಮಸಲ್ ಟೋನ್ ಅಂತಾರೆ. ಸೊ ಇವನ್ನೆಲ್ಲ ಅದೊಂದು, ಮತ್ತು ಇನ್ನೊಂದು ಆಮ್ನಿಯೋಟಿಕ್ ಫ್ಲೂಯಿಡ್ ವಾಲ್ಯೂಮ್. ಸೊ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಇದು ಮಾಡ್ತೀವಿ. ಇಲ್ಲಿ ಏನಂದರೆ ಮಗುವಿನ ಹಾರ್ಟ್ದು ರೇಟು ನಾವು ಇಲ್ಲಿ ಅಸೆಸ್ ಮಾಡಿ ನೋಡೋದಿಲ್ಲ, ಸ್ಕ್ಯಾನಿಂಗಲ್ಲಿ ನೋಡೋದಿಲ್ಲ. ನಾವು ಸಾಮಾನ್ಯವಾಗಿ ಇಲ್ಲೆಲ್ಲ BPP ಸ್ಕೋರ್ ನೋಡಲಿಕ್ಕೆ ಒಂದು ಮಗುವಿನ ಬ್ರೀದಿಂಗ್ ಮೂಮೆಂಟು, ಆಮೇಲೆ ಆಮ್ನಿಯೋಟಿಕ್ ಫ್ಲೂಯಿಡ್ ವಾಲ್ಯೂಮು, ಆಮೇಲೆ ಮಗುವಿನ ಬಾಡಿ ಮೂಮೆಂಟು, ಜನರಲ್ ಮೂಮೆಂಟ್, ಇನ್ನೊಂದು ಫಿಟಲ್ ಟೋನ್ ಅಂತ. ಇವೆಲ್ಲದಕ್ಕೂ ಒಂದು ಗ್ರೇಡಿಂಗ್ ಕೊಡ್ತೀವಿ. 0 ಇಂದ 2 ಗ್ರೇಡಿಂಗ್ ಕೊಡ್ತೀವಿ. ಸೊ 0 ಅಂತಂದರೆ ಏನೂ ಇಲ್ಲ, ಅಂದರೆ ಈಗ ಬ್ರೀದಿಂಗ್ ಮೂಮೆಂಟೇ ಇಲ್ಲ. ಸೊ ಆ ಥರ 0, ಬ್ರೀತಿಂಗ್ ಚೆನ್ನಾಗಿದ್ರೆ 2 ಪಾಯಿಂಟು, 2 ಸ್ಕೋರ್ ಕೊಡ್ತೀವಿ. ಸೊ ಈ ಥರ ಈ 4 ಇದು ಅಂದರೆ ಬ್ರೀದಿಂಗ್ ಮೂಮೆಂಟು, ಮಗುವಿನ ಬಾಡಿ ಮೂಮೆಂಟು, ಫಿಟಲ್ ಟೋನು, ಮಗುವಿನ ಮಸಲ್ ಟೋನು, ಆಮೇಲೆ ಲೈಕರ್ ವಾಲ್ಯೂಮ್. ಸೊ ಲೈಕರ್ ವಾಲ್ಯೂಮು ಇವೆಲ್ಲ ಚೆನ್ನಾಗಿದ್ದರೆ ಎಲ್ಲದಕ್ಕೂ 2 ಸ್ಕೋರ್ ಕೊಡ್ತೀವಿ. ಎಲ್ಲವೂ ಚೆನ್ನಾಗಿದ್ದರೆ ಟೋಟಲಾಗಿ 8 ಸ್ಕೋರು. ಸೊ ಅಕಸ್ಮಾತ್ 8/8 ಇದ್ದರೆ ನಾರ್ಮಲ್ ಆಗಿದೆ, ಮಗುವಿನ ಸ್ಥಿತಿ ಚೆನ್ನಾಗಿದೆ ಅಂತ. ಸೊ ಅಕಸ್ಮಾತ್ ಕಮ್ಮಿ ಇದೆ ಅಂತಂದರೆ ಮಗುಗೆ ತೊಂದರೆ ಆಗ್ತಿದೆ, ಅಂದರೆ ಸುಸ್ತಾಗ್ತಿದೆ ಅಂತ. ಸೊ ಮುಂದೆ ಡೆಲಿವರಿ ಟೈಮಲ್ಲಿ ತೊಂದರೆ ಆಗ್ಬೋದು. ಡೆಲಿವರಿ ಆಗಬೇಕಾದ್ರೆ ಮಗು ಸುಸ್ತಾಗ್ಬೋದು, ತುಂಬ ಸುಸ್ತಾಗಿ ಮಗು ಸಾಯ್ಲೂಬೋದು. ಸೊ ಆ ಥರ ತೊಂದರೆ ಆಗ್ಬೋದು. ಸೊ ಇದನ್ನು ಮಗುನ ಮುಂದೆ ತೊಂದರೆ ಆಗೋದನ್ನು ನಾವು ಅಸೆಸ್ ಮಾಡಲಿಕ್ಕೆ BPP ಸ್ಕೋರ್ ಅಂತ ಮಾಡ್ತೀವಿ. ಡಾಕ್ಟರ್ ಜೊತೆ ಇನ್ನಷ್ಟು ಮಾತಾಡೋಣ ಈ ಬ್ರೇಕ್ನ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅದೇ ಥರ ಡಾಕ್ಟರ್, ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಕೇಳಿದ್ದೀನಿ, ಹೀಗಂದ್ರೆ ಏನು? ಸೊ ಡಾಪ್ಲರ್ ಸ್ಕ್ಯಾನಿಂಗ್ ಅಂದರೆ ಇಲ್ಲಿ ನಾವು ರಕ್ತ ಸಂಚಾರ ನೋಡ್ತೀವಿ. ಸೊ ರಕ್ತ ಸಂಚಾರ, ಮಗುವಿಗೆ ರಕ್ತ ಸಂಚಾರ ಏರುಪೇರಾಗಿದೆಯಾ, ಅಥವಾ ನಾವು ಈವನ್ ಹಾರ್ಟಲ್ಲಿ ಕೂಡ ಡಾಪ್ಲರ್ ಉಪಯೋಗಿಸ್ತೀವಿ. ಸೊ ಹಾರ್ಟಲ್ಲಿ ಏನಾದರೂ ವಾಲ್ವ್ಸಲ್ಲಿ ಏನೋ ಹೆಚ್ಚು ಕಮ್ಮಿ ಇದ್ದರೆ, ಅಂದರೆ ಈ ಮೈಟ್ರಲ್ ವಾಲ್ವ್, ಟ್ರೈಕಸ್ಪಿಟ್ ವಾಲ್ವ್, ಇದರಲ್ಲಿ ರಿಗರ್ಜಿಟೇಷನ್ ಈ ಥರ ಏನಿದ್ರೆ, ಸೊ ಸಾಮಾನ್ಯವಾಗಿ NT ಸ್ಕ್ಯಾನ್ ಟೈಮಲ್ಲಿ ನಾವು ಟ್ರೈಕಸ್ಪಿಟ್ ರಿಗರ್ಜಿಟೇಷನ್ ನೋಡ್ತೀವಿ.
ಆಮೇಲೆ ಡಕ್ಟಸ್ ವೆನಸಸ್ ಫ್ಲೋ ನೋಡ್ತೀವಿ. ಡಕ್ಟಸ್ ವೆನಸಸ್ ಫ್ಲೋ ಅಲ್ಲಿ ಏನು ರಿವರ್ಸಲ್ಲಿದ್ದರೆ ಸೊ ಅವೆರಡು ಅಬ್ನಾರ್ಮಲ್, ಅವೆರಡು ನಾರ್ಮಲ್ ಅಲ್ಲ. ಸೊ ಅಲ್ಲೂ ಕೂಡ ಡಾಪ್ಲರ್ ಸ್ಕ್ಯಾನ್ ಉಪಯೋಗಿಸ್ತೀವಿ. ಆಮೇಲೆ ನೆಕ್ಸ್ಟು ಅನಾಮಲಿ ಸ್ಕ್ಯಾನ್ ಟೈಮಲ್ಲಿ ಅಂದರೆ 5ನೇ ತಿಂಗಳಲ್ಲಿ ಯೂಟ್ರೈನ್ ಡಾಪ್ಲರ್ ಅಂತ ಮಾಡ್ತೀವಿ. ಸೊ ಯೂಟ್ರೈನ್ ಡಾಪ್ಲರಲ್ಲಿ ನಾವೇನಾದರೂ ಯೂಟ್ರೈನ್ ಡಾಪ್ಲರಲ್ಲಿ ನಾಚಿಂಗ್ ಏನಾನಿತ್ತು ಅಂದರೆ ಮುಂದೆ ಮಗು IUGR ಅಂತಂತ ಹೇಳ್ತೀವಿ. IUGR ಅಂತಂದರೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ. ಸೊ ಅದನ್ನು ಅಸೆಸ್ ಮಾಡ್ಬೋದು. ಇನ್ನೊಂದು ಪ್ರೀ ಅಕ್ಲಾಮ್ಸಿ ಅಂತಂದರೆ ಅಂದರೆ ತಾಯಿಗೆ ಏನಾದರೂ BP ಬರೋದು, ಸೊ ಅಥವಾ ಏನಾದರೂ ಫಿಟ್ಸ್ ಬರೋದು, ಇದನ್ನೆಲ್ಲ ನಾವು ಮುಂಚೆನೇ ಈ ಸ್ಕ್ಯಾನ್ ಡಾಪ್ಲರ್ ಸ್ಕ್ಯಾನ್ ಮಾಡಿ ಅಥವಾ ಯೂಟ್ರೈನ್ ಡಾಪ್ಲರ್ ಮಾಡಿ ಆ ನಾಚು ನೋಡಿಕೊಂಡು ನಾವು ಮುಂದೆ ಈ ಥರ ಆಗ್ಬೋದು ಅಂದ್ಬಿಟ್ಟು ಊಹೆ ಮಾಡ್ಬೋದು, ಅಂದರೆ ಅನಲೈಸ್ ಮಾಡ್ಬೋದು. ಸೊ ಇನ್ನೊಂದು ಕೊನೆಯ ಹಂತದಲ್ಲಿ ಮಗು ಅಂದರೆ IUGR ಅಂತ ನಾವು ಹೇಳ್ತೀವಿ, ಅಂದರೆ ಮಗು ಬೆಳವಣಿಗೆ ಸರಿಯಾಗ್ತಿಲ್ಲ ಅಂಥ ಟೈಮಲ್ಲಿ ನಾವು ಅಂಬ್ಲಿಕಲ್ ಆರ್ಟರಿ ಡಾಪ್ಲರ್ ಅಂತ ಮಾಡ್ತೀವಿ. ಆಮೇಲೆ MC ಅಂದರೆ ಮಿಡಲ್ ಸೆರೆಬ್ರಲ್ ಆರ್ಟರಿ ಡಾಪ್ಲರು, ಆಮೇಲೆ ಯೂಟ್ರೈನ್ ಆರ್ಟರಿ ಡಾಪ್ಲರ್, ಈ 3 ಮಾಡ್ತೀವಿ. ಸೊ ಈ 3ರಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಇದ್ದಾಗ ಸೊ ಮಗುವಿನ ಬೆಳವಣಿಗೆ ಸರಿಯಾಗ್ತಿಲ್ಲ, ಸೊ ಅದು ಮಗು IUGR ಅಂತಂದರೆ ಏನಾಗ IUGR ಅಂತ ಹೋಗ್ತದೆ, ಅಂದರೆ ಮಗು ಬೆಳವಣಿಗೆ ಸರಿ ಆಗ್ತಿಲ್ಲ ಅಂತ ನಾವು ಅಂದಾಜು ಮಾಡ್ಬೋದು. ಇನ್ನೊಂದು ಕೊನೆ ಅಂತಂದರೆ ಡೆಲಿವರಿಗೆ ಮುಂಚೆ ಒಂದು ಮಗು ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಅಲ್ಲೇನಾದರೂ ನಾವು ಅಂಬ್ಲಿಕಲ್ ಆರ್ಟರಿ ಡಾಪ್ಲರ್ ಮಾಡಿದಾಗ ಆ ಫ್ಲೋ ಅಂದರೆ ನಾರ್ಮಲಿ ಫ್ಲೋ ಅಂದರೆ ಬೇಸ್ ಲೈನ್ಗಿಂತ ಮೇಲಿರುತ್ತೆ. ಅದು ಅಕಸ್ಮಾತ್ ರಿವರ್ಸಲ್ ಆದರೆ ಅಥವಾ ಬೇಸ್ ಲೈನ್ ಟಚ್ ಆದರೆ ಅದು ರಿವರ್ಸಲ್ ಆದರೆ ರಿವರ್ಸಲ್ ಆಫ್ ಫ್ಲೋ ಅಂತೀವಿ. ಸೊ ಅದರಿಂದ ಆಗ ನಾವು ಫೀಟಲ್ ಅಂದರೆ ಮಗು ತುಂಬ ಸುಸ್ತಾಗಿದೆ, ಮಗುನ ಹಾಗೆ ನಾವು ಇಮಿಡಿಯೇಟ್ ಅದಕ್ಕೆ ಏನಾದರೂ ಮಾಡಿಲ್ಲ ಅಂತಂದರೆ ಮಗು ಸಾಯ್ಬೋದು. ಇಮಿಡಿಯೇಟ್ ಅಂದರೆ ಸಿಸೇರಿಯನ್ ಸೆಕ್ಷನ್ ಅಂತಲೇ ಏನು ಮಾಡಬೇಕು. ಅಕಸ್ಮಾತ್ ಆ ಥರ ಮಾಡಿಲ್ಲ ಅಂದರೆ ಮಗುವಿಗೆ ಸಾಯ್ಬೋದು. ಸೊ ಈ ರೀತಿ ಫೀಟಲ್ ಡಿಸ್ಟ್ರೆಸ್ ಇದೆಲ್ಲ ನೋಡಲಿಕ್ಕೆ ಡಾಪ್ಲರ್ ಸ್ಕ್ಯಾನ್ ಯೂಸ್ ಮಾಡ್ತೀವಿ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸ್ಕ್ಯಾನಿಂಗ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಕ್ಯಾನಿಂಗ್ ಅಂದರೆ ನೀವು ಎಷ್ಟು ಸಾರಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಇದರಿಂದ ಏನೂ ಹಾನಿ ಇಲ್ಲ. ಅದರಿಂದ ತಾವು ದಯವಿಟ್ಟು ನಿಮಗೆ ಯಾವಾಗ ಏನಾದ್ರು ಡೌಟ್ ಇದ್ದರೆ ಅಥವಾ ಏನಾದ್ರು ತೊಂದರೆ ಅನಿಸಿದ್ರೆ ಧಾರಾವಾಳಿಗೆ ಎಷ್ಟು ಸಾರಿ ಬೇಕಾದ್ರೂ ಮಾಡಿಸ್ಬೋದು. ಇನ್ನೊಂದು ಇದಕ್ಕೇನು ಪ್ರಿಪೇರ್ ಆಗಿ ಬರುವಂಥದ್ದು ಏನಿಲ್ಲ. ಅಂದರೆ ನೀವು ಆರಾಮಾಗಿ ಊಟ ಮಾಡ್ಕೊಂಬರ್ಬೋದು. ಏನಂದರೆ ಸ್ಕ್ಯಾನಿಗಿಂತ ಮುಂಚೆ ಒಂದು ಗರ್ಭಚೀಲ ಮೂತ್ರಚೀಲ ತುಂಬಿರಬೇಕಷ್ಟೇ, ಅದೊಂದು. ಮತ್ತು ಟೈಮಿಂಗು ಡೇಟಿಂಗ್ ಸ್ಕ್ಯಾನು, NT ಸ್ಕ್ಯಾನು ಮತ್ತು ಅನಾಮಲಿ ಸ್ಕ್ಯಾನು ಇದನ್ನು ಮಿಸ್ ಮಾಡಬಾರ್ದು. ಸೊ ಡೇಟಿಂಗ್ ಸ್ಕ್ಯಾನು ಸಾಮಾನ್ಯವಾಗಿ ನಾವು 2 ತಿಂಗಳಾದಮೇಲೆ ಅಂದರೆ 8ರಿಂದ 9ನೇ ವಾರದಲ್ಲಿ, ಮತ್ತು NT ಸ್ಕ್ಯಾನು 11ರಿಂದ 14ನೇ ವಾರದಲ್ಲಿ, ಮತ್ತು ಅನಾಮಲಿ ಸ್ಕ್ಯಾನು 18ರಿಂದ 24ನೇ ವಾರದಲ್ಲಿ. ದಯವಿಟ್ಟು ಅದನ್ನು ಮಾತ್ರ ಮಿಸ್ ಮಾಡಿಬಿಡಿ, ಅದನ್ನು ಮಾಡಿಸಿ. ವೀಕ್ಷಕರೇ, ಗರ್ಭಿಣಿ ಸ್ತ್ರೀಯರು ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಯಾವುದೇ ಥರದ ಹಾನಿ ಇಲ್ಲ. ಎಲ್ಲೆಲ್ಲಿ ಅಗತ್ಯ ಬೀಳತ್ತೆ ಅಂತ ಅನಿಸುತ್ತೋ ಅಥವಾ ವೈದ್ಯರು ಎಲ್ಲೆಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಂತ ಅಂತಾರೋ ಆವಾಗೆಲ್ಲ ದಯವಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆಯೋದನ್ನು ಮರೆಯಲ್ಲ ತಾನೆ? ನಿಮ್ಮ ಪತ್ರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಆರೋಗ್ಯನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಮಸ್ಕಾರ.